ರನ್ಯಾ ರಾವ್ಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ತಂದೆಗೆ ಮುಳುವಾಗ್ತಾ ಇದೆಯಾ ಮಲಮಗಳ ಚಿನ್ನ ಚೋರಿ? ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೆ ಕಡ್ಡಾಯ ರಜೆ, 3 ತಿಂಗಳ ಕಡ್ಡಾಯ ರಜೆ ಘೋಷಣೆ ಮಾಡಿದಂತಹ ಗೃಹ ಇಲಾಖೆ. ಕಡ್ಡಾಯ ರಜೆ ಮೇಲೆ ತೆರಳಲು ರಾಮಚಂದ್ರ ರಾವ್ಗೆ ಸೂಚನೆಯನ್ನ ನೀಡಿದ್ದಾರೆ. ಎಸ್, ಈ ರನ್ಯಾ ರಾವ್ ಮಾಡಿರೋ ಕೆಲಸಕ್ಕೆ ಮಲ ತಂದೆಗೂ ಕೂಡ ತೊಂದರೆ ಆಗ್ತಾ ಇದೆ. ಅವರು ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು, IPS ಅಧಿಕಾರಿ ಕೂಡ ಆಗಿದ್ದಾರೆ. ಅವರಿಗೆ ಈಗ ಕಡ್ಡಾಯ ರಜೆಯನ್ನ ಘೋಷಣೆ ಮಾಡಿದೆ ಗೃಹ ಇಲಾಖೆ. ಮಗಳು ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ ತಂದೆಗೂ ಕೂಡ ಮುಳುವಾಗ್ತಾ ಇದೆ. ಇದು ರನ್ಯಾ ರಾವ್ಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ತಂದೆಗೆ, ಸ್ವಂತ ಮಲ ತಂದೆಗೆ ಮುಳುವಾಗ್ತಾ ಇರುವಂತಹ ರನ್ಯಾ ರಾವ್ ಹಾಗಾದ್ರೆ ಮಗಳು ಮಾಡಿದ ಚಿನ್ನ ಚೋರಿ, ತಂದೆಯ ತಲೆದಂಡ. ಡಿಜಿಪಿ ರಾಮಚಂದ್ರ ರಾವ್ ಮೇಲೆ ಗೃಹ ಇಲಾಖೆಯ ತೂಗುಗತ್. ತಕ್ಷಣವೇ ತಲೆದಂಡ ಪಡೆಯದೆ IPSಗೆ ಕಡ್ಡಾಯ ರಜೆಯನ್ನ ಹಾಕಬೇಕು. ಕಡ್ಡಾಯ ರಜೆ ಮೇಲೆ ಮನೆಯಲ್ಲೇ ಇರುವಂತೆ ಗೃಹ ಇಲಾಖೆ ತಾಕೀತನ್ನ ಮಾಡಿದೆ. ಪರೋಕ್ಷವಾಗಿ ರಾಮಚಂದ್ರ ರಾವ್ ತಲೆದಂಡ ಪಡೆದ ಗೃಹ ಇಲಾಖೆಯವರ ಸೂಚನೆ ಮೇರೆಗೆ ರಾಮಚಂದ್ರ ರಾವ್ ಅವರು ಮನೆಗೆ ಹೋಗಿದ್ದಾರೆ. ಎಸ್, ಹೌದು, ರಾಮಚಂದ್ರ ರಾವ್ ಅವರು ಮನೆಗೆ ಹೋಗಿದ್ದಾರೆ. ಸುಮಾರು 15 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧಿಸಲಾಗಿರುವಂತಹ ಕನ್ನಡದ ಖ್ಯಾತ ನಟಿ ರನ್ಯಾ ರಾವ್ ಅವರ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ಅವರ ವಿರುದ್ಧವೂ ಕೂಡ ತನಿಖೆಗೆ ಮುಂದಾಗ್ತಾ ಇದೆ ಸರ್ಕಾರ. ಅವರಿಗೆ ರಜೆಯನ್ನ ಘೋಷಣೆ ಮಾಡಿದೆ. ಕಡ್ಡಾಯವಾಗಿ ರಜೆಯನ್ನ ತೆಗೆದುಕೊಂಡು ಮನೆಯಲ್ಲೇ ಇರುವಂತೆ ಗೃಹ ಇಲಾಖೆ ಸೂಚನೆಯನ್ನ ನೀಡಿದೆ. ಆ ಒಂದು ವಿಚಾರವಾಗಿ ಡಿಜಿಪಿ ರಾಮಚಂದ್ರ ರಾವ್ ಅವರಿಗೂ ಕೂಡ ಮನೆಯಲ್ಲೇ ಇರಬೇಕು ಅಂತ ಹೇಳಿ ತಾಕೀತು ಮಾಡಲಾಗಿದೆ. ರನ್ಯಾ ರಾವ್ ಅವರ ಪ್ರಕರಣವನ್ನ ತನಿಖೆ ಮಾಡ್ತಾ ಹೋದಂಗೆ ಬಗೆದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ. ಈಗ ಸ್ವಾಮೀಜಿ ಕೂಡ ತಗಲಾಕೊಂಡಿದ್ದಾರೆ. ಇದೇ ಒಂದು ಕಳ್ಳ ಅಕ್ರಮ ಸಾಗಾಣಿಕೆ ಚಿನ್ನದ ವಿಚಾರವಾಗಿ. ಹಾಗೆಯೇ ಒಂದಿಷ್ಟು ಜನರ ಅಥವಾ ಒಂದಿಷ್ಟು ರಾಜಕೀಯ ಜನರ ಜೊತೆಗೆ ರನ್ಯಾ ರಾವ್ ಅವರು ತೆಗೆಸಿಕೊಂಡಿರುವಂತಹ ಫೋಟೋಗಳು ಕೂಡ ಫುಲ್ ಆಗಿ ವೈರಲ್ ಆಗ್ತಾ ಇದೆ. ಈಗ ಮಗಳು ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ ತಲೆದಂಡವನ್ನ ಕೊಡ್ತಾ ಇದ್ದಾರೆ ರನ್ಯಾ ರಾವ್ ಅವರ ಮಲತಂದೆ. ಹಾಗಾದ್ರೆ ಈ ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಸರ್ಕಾರದ ಆದೇಶವಾದ್ರೂ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಸರ್ಕಾರದ ಆದೇಶದ ಹಿಂದಿತಿಯ ಭಾರಿ ಲೆಕ್ಕಾಚಾರ. ಮುಜುಗರದಿಂದ ಪಾರಾಗಲು ಸರ್ಕಾರ ಜಾಣ ನಡೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಲಾಕ್. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವಂತಹ ರನ್ಯಾ ರಾವ್ ಪ್ರಕರಣ ರಾಜಕೀಯ ತಿರುವು ಪಡೆಯುತ್ತಿದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. ಸಿಎಂ ಜೊತೆಯಲ್ಲೇ ರನ್ಯಾ ಇದ್ದಂತಹ ಫೋಟೋ ಫುಲ್ ವೈರಲ್ ಆಗಿದೆ. ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದ್ದಂತಹ ರನ್ಯಾ ಸಿಎಂ ಜೊತೆಗಿದ್ದಂತಹ ಫೋಟೋ, ಬಿಜೆಪಿ ನಾಯಕರ ಜೊತೆಗೂ ಕೂಡ ಲಿಂಕ್ ಹೊಂದಿದ್ದಂತಹ ಆರೋಪ. 3 ಮಂತ್ರಿಗಳು ಕೂಡ ರನ್ಯಾ ಕೇಸ್ನಲ್ಲಿ ಇದ್ದಾರೆ ಎನ್ನುವಂತಹ ವದಂತಿ. ಎಲ್ಲಾ ವದಂತಿಗಳಿಗೆ ಅಂತ್ಯ ಹಾಡಲು ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಂಡಿದೆ.
ಭಾರಿ ಅನುಮಾನಕ್ಕೆ ಎಡೆ ಮಾಡಿರುವಂತಹ ಗೃಹ ಇಲಾಖೆಯ ನಡೆ. ಎಸ್, ನಾ ಆಗ್ಲೇ ಹೇಳಿದೆ, ರಮ್ಯಾ ರಾವ್ ಫೋಟೋ ಈ ವ್ಯಕ್ತಿಯ ಜೊತೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲಾ ರಾಜಕೀಯ ವ್ಯಕ್ತಿಗಳ ಜೊತೆಗೂ ಇರುವಂತಹ ಫೋಟೋಗಳು ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗಿದ್ದಂತಹ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ರಮ್ಯಾ ರಾವ್ ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗ ಜಸ್ಟ್ 15 kg ಚಿನ್ನಕ್ಕೆ ತಗಲಾಕೊಂಡಿರುವಂತಹ ಗೋಲ್ಡ್ ಕ್ವೀನ್ ಈ ಹಿಂದೆ 300 kgಯಷ್ಟು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು ಚಿನ್ನವನ್ನ. ಎಸ್, ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದೇ ಫೋಟೋದ ವಿಚಾರವಾಗಿ ಬಿಜೆಪಿಗರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಲ್ಲಿದ್ದಾರೆ, ಹಾಗೆ ರಮ್ಯಾ ರಾವ್ ಅವರು ಕೂಡ ಅಲ್ಲೇ ಇದ್ದಾರೆ. ಈ ಫೋಟೋಗಳನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿರುವಂತಹ ಫೋಟೋ ಇದು.